ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಡ್ತಿರೋರು ಯಾರು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಆದ್ರೆ ಇವಾಗ ವಿತ್ ಪ್ರೂಫ್ ಆನ್ಸರ್ ಕೂಡ ಸಿಕ್ಕಿದೆ. ಅದೇನ್ ಪ್ರೂಫ್ ಮತ್ತೆ ಯಾರು ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಡ್ತಾ ಇದಾರೆ ವೈಲ್ಡ್ ಕಾರ್ಡ್ ಆಗಿ ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ನೀವೇನಾದರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಮರೆಯದಂತೆ ಲೈಕ್ನ ಮಾಡಿ. ಇದೇ ರೀತಿ ಬಿಗ್ ಬಾಸ್ ಕಂಟೆಂಟ್ ಮತ್ತು ಅಪ್ಡೇಟ್ಗಳು ಬರ್ತಾ ಹೋಗುತ್ತೆ. ಆ್ಯಕ್ಚುಲಾಗಿ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. ನಿನ್ನೆ ಆ್ಯಕ್ಚುಲಿ ಒಂದು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿನ ಕೊಡ್ತಾರೆ ಮತ್ತು ಗೆಸ್ಟ್ ಕೂಡ ಎಂಟ್ರಿನ ಕೊಡ್ತಾರೆ ಅಂತ ಗುಬ್ಬಿ ಬ್ರೋ ಅವರು ಒಂದು ಸ್ಟೋರಿನ ಹಾಕೊಂಡಿದ್ರು. ಅದಾದಮೇಲೆ ತುಂಬ ಪೇಜಲ್ಲಿ ಒಂದು ಆಕ್ಟಿವೇಶನ್ ಕೂಡ ಬಂತು. ಇವಾಗ ಮತ್ತೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿನ ಕೊಡ್ತಾರೆ ಅಂತ. ಮುಂಚೆನೇ ರಘು, ರಿಷಾ ಮತ್ತು ಸೂರಜ್ ಅವರು ಎಂಟ್ರಿನ ಕೊಟ್ಟಿದ್ರು. ಬಟ್ ಇವಾಗಲೂ ಕೂಡ ವೈಲ್ಡ್ ಕಾರ್ಡ್ ಆಗಿ ಇವಾಗ ಕನ್ಫರ್ಮ್ ಆಗಿರೋ ವ್ಯಕ್ತಿನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತಾನೆ ಅನ್ಬೋದು. ಆಕ್ಚುಲ್ ಆಗಿ ಇವಾಗ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟಿರೋ 5 ಕಂಟೆಸ್ಟೆಂಟ್ಸ್ ಅಲ್ಲಿ ಒಬ್ರು ಕೊನೆವರೆಗೂ ಇಡ್ತಾರೆ. ಅವರೇ ಇವಾಗ ವೈಲ್ಡ್ ಕಾರ್ಡ್ ಆಗಿರ್ತಾರೆ ಅಂತಾನೆ ಅನ್ಕೊಳ್ಬಹುದು. ಆ ಒಂದು ವೈಲ್ಡ್ ಕಾರ್ಡ್ ಬೇರೆ ಯಾರು ಅಲ್ಲ, ರಜತ್ ಅವರು ಆಗಿರ್ತಾರೆ. ಆಲ್ಮೋಸ್ಟ್ ಇದು ಕನ್ಫರ್ಮ್ ಅಪ್ಡೇಟ್ ಅಂತಾನೆ ಅನ್ಕೊಳ್ಳಿ. ಎಲ್ಲಾ ಕ್ರೆಡಿಟ್ಸು ಗುಬ್ಬಿ ಬ್ರೋ ಅವ್ರಿಗೆ ಹೋಗ್ಬೇಕು. ನನ್ನ ಪ್ರಕಾರ ಅವರೇ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ನ ಕೊಡ್ತಾ ಇದ್ದು. ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಈ ವಾರ ಬಿಗ್ ಬಾಸ್ ಮನೆಗೆ ಮತ್ತೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿನ ಕೊಡೋದಕ್ಕೆ ಅಂತ ತುಂಬಾ ಜನ ಅನ್ಕೊಂಡಿರ್ತೀರಾ. ರಜತ್ ಅವರು ಏನಕ್ಕೆ ವೈಲ್ಡ್ ಕಾರ್ಡ್ ಆಗಿ ಬರ್ತಾರೆ, ಅವ್ರು ಆಲ್ರೆಡಿ ಲಾಸ್ಟ್ ಸೀಸನ್ ಅಲ್ಲಿ ಬಂದಿದ್ರು ಅಂತ. ನೀವು ದೀಪಿಕಾ ದಾಸ್ ಅವ್ರನ್ನ ಎಕ್ಸಾಂಪಲ್ ಆಗಿ ತಗೊಳ್ಬಹುದು. ಅವ್ರು ಎಷ್ಟು ಸಲ 2 ಸೀಸನ್ ಬಂದಿದ್ದಾರೆ, ಮತ್ತೆ ವೈಲ್ಡ್ ಕಾರ್ಡ್ ಆಗಿ ಬಂದಿದ್ದಾರೆ. ಟೋಟಲ್ ಆಗಿ 2 to 3 ಟೈಮ್ಸ್ ಬಂದಿರಬಹುದು ಬಿಗ್ ಬಾಸ್ ಮನೆಗೆ. ಫಸ್ಟ್ ಸ್ಟಾರ್ಟಿಂಗ್ ಆಫ್ ದಿ ಸೀಸನ್ ಅಲ್ಲಿ ಬರ್ತಾರೆ, ನೆಕ್ಸ್ಟ್ 8 or 9 ಸೀಸನ್ ಅಲ್ಲಿ ಬಂದು ತಿರ್ಗಾ ಇದು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿನ ಕೊಟ್ಟಿರ್ತಾರೆ. ಅದರಲ್ಲೇ ನೀವು ಅನ್ಕೊಂಡಿರ್ಬೋದು ನಾವು ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಿಲ್ಲ. ಅದೇ ರೀತಿ ಇವಾಗ ರಜತ್ ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಬರೋ ಸಾಧ್ಯ. ಇದೇ ತರ ಒಂದು ವಿತ್ ಪ್ರೂಫ್ ಏನಪ್ಪಾ ಅದು ಅಂತ ಅಂದ್ರೆ ಅವರು ಸ್ಟೋರಿನ ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ. ಸುಮಾರು ಜನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆ ಒಂದು ಕ್ರೆಡಿಟ್ಸ್ ಕೂಡ ಇತ್ತು. ಮತ್ತೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ರಜತ್ ಅವರು ಎಂಟ್ರಿನ ಕೊಡ್ತಾ ಇದ್ದಾರೆ. ಇವಾಗ ಅಸಲಿ ಆಟ ಬಿಗ್ ಬಾಸ್ ಮನೆಯಲ್ಲಿ ಶುರು ಆಗತ್ತೆ ಅಂತ ಆ ಒಂದು ಪಾಯಿಂಟ್ ಆಫ್ ವ್ಯೂ ನೋಡ್ತಾರೆ. ಅವರು ಕೂಡ ಮೆನ್ಷನ್ನ ಮಾಡ್ಕೊಂಡಿದ್ರು. ಫೋಟೋನು ಬೇಕಾದ್ರೆ ಹಾಕ್ತೀನಿ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ಪ್ರೋಮೋ ಕ್ಯಾಪ್ಷನ್ ಅಲ್ಲೂ ಕೂಡ ಹಾಕಿದ್ರು, ನಾನು ಬರ್ತೀನಿ ಅಂತ. ನಿಮ್ಗೆ ಏನಾದರೂ ಮುಂಚೆ ಏನಾದರೂ ಗೊತ್ತಿತ್ತಾ, ಹೆಂಗಿತ್ತು ಸರ್ಪ್ರೈಸು, ನೀವು ಅಂದ್ಕೊಂಡಿರೋದೇ ಇಲ್ಲ ನಾನು ಬರ್ತೀನಿ ಅಂತ, ಆದರೂ ಕೂಡ ನಾನು ಬಂದಿದ್ದೀನಿ ಅಂತ ಅಲ್ಲಿ ಕ್ವಶನ್ ಮಾರ್ಕ್ ಹಾಕೊಂಡು ಸರ್ಪ್ರೈಸ್ ಅಂತ ಅಲ್ಲಿ ಕ್ಯಾಪ್ಷನ್ನ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಒಂದು ನ್ಯೂಸು ನೆನ್ನೆ ಕನ್ಫರ್ಮ್ ಆಗಿತ್ತು, ಬಟ್ ಎಲ್ಲೂ ಕೂಡ ಎಕ್ಸ್ಪೋಸ್ ಮಾಡಿರಲಿಲ್ಲ. ಅವರೇ ಸ್ಟೋರಿನ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ರೆ ಪಕ್ಕ ಅವರು ವೈಲ್ಡ್ ಕಾರ್ಡ್ ಆಗಿ ಇರ್ಬೋದು. ನನ್ನ ಪ್ರಕಾರ ಇಲ್ಲಿ ನೋಡ್ತಾ ಇದ್ರೆ ಒಂದು ಎಂಟರ್ಟೈನ್ಮೆಂಟ್ ಕೂಡ ಮಸ್ತ್ ಆಗಿರುತ್ತೆ. ಮತ್ತೆ ಕಾಂಪಿಟೇಷನ್ ಬಿಟ್ವೀನ್ ಗಿಲ್ಲಿ ಮತ್ತೆ ರಾಜತ್ ಇವಾಗ ಆಲ್ರೆಡಿ ಜಗಳ ಶುರುವಾಗಿದೆ. ಅದರಲ್ಲಿ ನೋಡ್ತಾ ಇದ್ರೆ ಇನ್ನು ಜಗಳ ಜಾಸ್ತಿನೂ ಕೂಡ ಆಗ್ಬೋದೇನೋ. ಬಟ್ ಯಾವ ರೀತಿ ಪೋಟ್ರೆ ಆಗುತ್ತೆ, ಯಾವ ರೀತಿ ಮುನ್ನುಗ್ತಾರೆ ಅಂತ ಗೊತ್ತಿಲ್ಲ. ಬಟ್ ವಿನ್ನರ್ ಆಗೋದು 90% ಡೌಟೇನೆ. ಬಟ್ ಗೆಸ್ಟ್ ಆಗಿ ಮೇನ್ ಕಂಟೆಸ್ಟೆಂಟ್ ಆಗಿ ಇರೋದಕ್ಕಿಂತ ಅವ್ರು ಎಂಟರ್ಟೈನ್ಮೆಂಟ್ಗೋಸ್ಕರ ಬಂದಿದ್ದಾರೆ. ಮತ್ತೆ ವೈಲ್ಡ್ ಕಾರ್ಡ್ ಆಗಿ ಅಂತ ಅಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ. ಆ ಒಂದು ಕಾಂಪಿಟೇಷನ್ನು ರಜತ್ ಮತ್ತೆ ಅಶ್ವಿನಿ ಅವ್ರದ್ದಾಗಿರ್ಬೋದು, ಗಿಲ್ಲಿ ಅವ್ರದ್ದಾಗಿರ್ಬೋದು, ಯಾವ್ಯಾವ ಥರ ಟಾಂಗ್ನ ಕೊಡ್ತಾರೆ ಅಂತ ಕಂಪ್ಲೀಟ್ ಆಗಿ ಇನ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಗೊತ್ತಾಗುತ್ತೆ ಅವ್ರು ವೈಲ್ಡ್ ಕಾರ್ಡ್ ಆಗಿ ಮನೆಯಲ್ಲೇ ಉಳ್ಕೊಂಡ್ರೆ. ಅದೇ ತರ ಚೈತ್ರ ಅವರು ವೈಲ್ಡ್ ಕಾರ್ಡ್ ಆಗಿ ಇರ್ತಾರಾ ಇಲ್ವಾ ಅಂತ ಸುಮಾರು ಜನ ಕ್ವಶನ್ ಕೇಳ್ತಿದ್ರಿ. ಆ ಒಂದು ವಿಷಯದ ಬಗ್ಗೆ ನಂಗೆ ಇನ್ನೂ ಕನ್ಫರ್ಮೇಷನ್ ಅಪ್ಡೇಟ್ ಸಿಕ್ಕಿಲ್ಲ. ಏನಾದ್ರು ಅಪ್ಡೇಟ್ ತಿಳಿಸಿದ್ರೆ, ಏನಾದ್ರು ಬಂದರೆ ನೆಕ್ಸ್ಟ್ ಅಪ್ಡೇಟ್ಸು ಯಾರೆಲ್ಲ ಗೆಸ್ಟ್ ಆಗಿ ಬರ್ಬೋದು. ಇನ್ನೂ 4 ಜನ ಗೆಸ್ಟ್ ಆಗಿ ಬರೋ ಚಾನ್ಸಸ್ ಇದೆ. ಅದನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಅದೇ ರೀತಿ ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ನ ಬಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಮಿಸ್ ಮಾಡದಂತೆ ಅಪ್ಡೇಟ್ ಮಾಡ್ತೀನಿ. ಇನ್ಮೇಲೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಬೇಗ ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತಾ, ನಿಮ್ಗೇನಿಸ್ತು ಆ ಒಂದು ರಜತ್ ಅವರು ಬಂದಿರೋದು, ನಿಮ್ಗೇನಿಸುತ್ತೆ ಈ ಒಂದು ವೈಲ್ಡ್ ಕಾರ್ಡ್ ಬಗ್ಗೆ ಅಂತ ಮರೆದಂತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ಯಾರೆಲ್ಲ ವೈಲ್ಡ್ ಕಾರ್ಡ್ ಹಾಕಿ ಉಳ್ಕೋಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತಲೂ ಕೂಡ ಕಮೆಂಟ್ ಮಾಡಿ, ಮಿಸ್ ಮಾಡದಂತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.